ಮೈತ್ರಿ ಯುದ್ಧ ಅಷ್ಟೇ ಅಲ್ಲ, ಮೈತ್ರಿ ಮಹಾಯುದ್ಧ ಅಂದ್ರೆ ಆ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನೋಡಬಹುದು. ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ಗಳನ್ನ ಇಲ್ಲಿ ಇಡ್ಲಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ್ಲಿಂದಲೂ ಯುದ್ಧ ಶುರುವಾಗ್ತಾ ಇದೆಯಾ ಅಥವಾ ಯುದ್ಧ ಈಗ ಕಾಣಿಸ್ತಾ ಇದೆಯಾ? ಯಾಕಂತ ಹೇಳಿದ್ರೆ ನಮಗಿಷ್ಟು ಸೀಟ್ ಬೇಕ್ರಿ, ಅಷ್ಟು ಸೀಟ್ ಬೇಕು ಅನ್ನೋ ಗೊಂದಲ ಏನಾದರೂ ಪರಿಹಾರ ಆಗುತ್ತಾ? ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಕೇಂದ್ರ ಚುನಾವಣಾ ಆಯೋಗ ನಾಳೆನೋ ನಾಡಿದ್ದೋ ಮುಹೂರ್ತ ಫಿಕ್ಸ್ ಮಾಡುತ್ತೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಪಟ್ಟಿ ರೆಡಿ ಮಾಡಿ ಹೈಕಮಾಂಡ್ ಮುದ್ರೆಗೆ ಕಾಯ್ತಾ ಇದೆ. ಆದರೆ ದೋಸ್ತಿಗಳು ಮಾತ್ರ ನಮಗಿಷ್ಟು ನಿಮಗೆಷ್ಟು, ನಮಗೆಷ್ಟು ನಿಮಗೆಷ್ಟು ಅಂತ ಸೀಟ್ ಹಂಚಿಕೆ ಗೊಂದಲದಲ್ಲೇ ಕಾಲ ಕಳೀತಾ ಇದ್ದಾವೆ. ಒಟ್ಟಿನಲ್ಲಿ ಸೀಟು ಹಂಚಿಕೆ ಮೈತ್ರಿ ಪಕ್ಷಗಳ ನಡುವೆ ಒಂದು ದೊಡ್ಡ ಬಿಕ್ಕಟ್ಟೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಅಂಶಗಳು ಇಲ್ಲಿದ್ದಾವೆ. ಆ ಡೀಟೇಲ್ಸ್ ನೋಡ್ಕೊಂಬೋಣ. ತದನಂತರ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗಿರುವಂತಹ ಗೆಸ್ಟ್ಗಳ ಜೊತೆ ಚರ್ಚೆ ಮಾಡೋಣ. ಹವಲುಕ್. ಸೀಟು ಹಂಚಿಕೆ ವಿಷಯದಲ್ಲಿ ದೋಸ್ತಿಗಳ ಮಧ್ಯೆ ಫೈಟ್. 4 ಸ್ಥಾನಗಳಿಗಾಗಿ ಕಾಂಪಿಟೇಷನ್ ಫುಲ್ ಟೈಟ್. ದೋಸ್ತಿಯಲ್ಲಿ ಯಾರಿಗೆ ಆ 4 ಕ್ಷೇತ್ರಗಳ ಟಿಕೆಟ್? ಎಸ್, ದೋಸ್ತಿ ಮಾಡಿಕೊಂಡು ಸರ್ಕಾರ ಮಾಡಿದ್ರು ಒಟ್ಟಿಗೆ ಲೋಕಸಭೆ ಚುನಾವಣೆ ಎದುರಿಸೋಕೆ ಮೈತ್ರಿ ಪಕ್ಷಗಳು ತಿಣುಕಾಡುವಂತಾಗಿದೆ. ಕಾರಣ ಸೀಟು ಹಂಚಿಕೆ ಬಿಕ್ಕಟ್ಟು. ಮೇಲಿಂದ ಮೇಲೆ ನಿರಂತರವಾಗಿ ದೋಸ್ತಿ ಪಕ್ಷಗಳ ವರಿಷ್ಠರು ಸಭೆಗಳನ್ನ ನಡೆಸಿ ಚರ್ಚೆ ಮಾಡಿದ್ರು, ಗೊಂದಲ ಮಾತ್ರ ಬಗೆಹರಿತಾ ಇಲ್ಲ. ಸಮನ್ವಯ ಸಮಿತಿ ಸಭೆಯಲ್ಲೂ ಇತ್ಯರ್ಥವಾಗಲಿಲ್ಲ. ದೆಹಲಿಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಹಾಗೂ ದೇವೇಗೌಡರು ಕೂತು ಮಾತನಾಡಿದ್ರೂ ಪರಿಹಾರ ಸಿಗದೆ ಸೀಟು ಹಂಚಿಕೆ ಗಜಪ್ರಸವದಂತಾಗಿದೆ. ಇನ್ನೇನು ಕೆಲ ದಿನಗಳಲ್ಲೇ ಚುನಾವಣೆ ಘೋಷಣೆ ಆಗಬಹುದು. ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ತಯಾರಿ ನಡೆಸಿದೆ. ಆದರೆ ದೋಸ್ತಿಗಳು ಮಾತ್ರ ನಂಗೆಷ್ಟು ನಿಂಗೆಷ್ಟು ಸೀಟು ಎನ್ನುವ ಗೊಂದಲದಲ್ಲೇ ಮುಳುಗಿವೆ. ಹತ್ತು ಸ್ಥಾನಗಳಿಗೆ ಬೇಡಿಕೆ ಇಟ್ಟ ದಳಪತಿಗಳು. ದಳಪತಿಗಳ ಡಿಮ್ಯಾಂಡ್ಗೆ ಕೈ ಸುಸ್ತು. ದೆಹಲಿಯಲ್ಲಿ ರಾಹುಲ್ ಭೇಟಿ ವೇಳೆ ದೇವೇಗೌಡರು 10 ಸೀಟ್ ಬಿಟ್ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಆದ್ರೆ ಗೌಡ್ರ ಕಂಡೀಷನ್ಗೆ ರಾಹುಲ್ ಗಾಂಧಿ ನೋ ಅಂದಿದ್ದಾರೆ. ಇದು ಇಂಪಾಸಿಬಲ್ ಅಂದಿದ್ದಾರಂತೆ. ಮಂಡ್ಯ, ಹಾಸನ, ಶಿವಮೊಗ್ಗ, ಮೈಸೂರು, ವಿಜಯಪುರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಚಿತ್ರದುರ್ಗ, ರಾಯಚೂರು, ತುಮಕೂರು ಲೋಕಸಭಾ ಕ್ಷೇತ್ರಗಳಿಗೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ. ಆದರೆ ಇದರಿಂದ ಸ್ವತಃ ಆಶ್ಚರ್ಯಗೊಂಡ ರಾಹುಲ್ ಗಾಂಧಿ ಹಾಲಿ ಸಂಸದರಿರುವ ಕ್ಷೇತ್ರಗಳನ್ನ ಕೇಳಿದ್ರೆ ಹೇಗೆ, 10 ಸೀಟ್ ಕೊಟ್ರೆ ಕಷ್ಟ ಆಗತ್ತೆ, 6 ಸೀಟ್ ತಗೊಳ್ಳಿ ಎಂದಿದ್ದಾರೆ. ಆದ್ರೆ ಗೌಡ್ರು ಒಪ್ಪಿಲ್ಲ. ಕೊನೆಗೆ ಮತ್ತೊಮ್ಮೆ ಚರ್ಚೆ ನಡೆಸೋಣ ಅಂತ ಗೌಡ್ರು ಹೊರ ಬಂದ್ರಂತೆ. ಹಾಲಿ ಸಂಸದರಿರುವ ಕ್ಷೇತ್ರಗಳಲ್ಲಿ ಟಿಕೆಟ್ ಕೇಳಲೇಬೇಡಿ ಎಂದಿದ್ದಾರಂತೆ ರಾಹುಲ್. ಹಾಗಾದ್ರೆ ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಯಚೂರು ಕ್ಷೇತ್ರಗಳನ್ನ ಬಿಟ್ಟುಕೊಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ತಾ ಇಲ್ಲ. ಮತ್ತೊಂದ್ ಕಡೆ ಮೈಸೂರು ಕ್ಷೇತ್ರವನ್ನ ದಳಕ್ಕೆ ಬಿಟ್ಟುಕೊಡೋಕೆ ಸಿದ್ದರಾಮಯ್ಯ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಲು ಕಾರಣವಾದರೂ ಅಚ್ಚರಿಯಿಲ್ಲ. ಟಿಕೆಟ್ ಹಂಚಿಕೆ ಇತ್ಯರ್ಥ ಆದ್ರೆ ನಂತರ ಪೂರ್ತಿ ಗಮನ ಚುನಾವಣೆ ಮೇಲೆ ಹರಿಸಬಹುದು. ಆದ್ರೆ ಅದ್ಯಾಕೋ ಈ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5. ಓಕೆ ವೀಕ್ಷಕರೇ, ಅಫ್ಕೋರ್ಸ್ ನಮ್ಮದಲ್ಲದ ಕ್ಷೇತ್ರಗಳನ್ನು ಯಾಕ್ರಿ ಕೇಳ್ತಾರೆ ಅಂತ ಅನ್ನೋದು ಇಟ್ ಮೇಕ್ ಸೆನ್ಸ್ ಅನ್ಸುತ್ತೆ. ಆದರೆ ಯಾಕೆ ಹಿಂಗಾಗ್ತಾ ಇದೆ ಅಂದರೆ ಇಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರ ನಡೀತಾ ಇದೆಯಾ? ನಿಮ್ಮ ಸೀಟ್ಗಳು ನಮಗೆ ಬೇಕು ಅಂದರೆ ಯಾಕ್ರಿ ಕೊಡ್ತಾರೆ ಅನ್ನೋದು ತುಂಬ ಕಾಮನ್ ಆಗಿರುವಂಥ ಪ್ರಶ್ನೆ. ಆದರೆ ಇದನ್ನು ಕೇಳ್ತಾ ಇರೋದು JDS ವರಿಷ್ಠ ಮಾಜಿ ಪ್ರಧಾನ HD ದೇವೇಗೌಡರು ರಾಹುಲ್ ಗಾಂಧಿಯವರ ಭೇಟಿಯಲ್ಲಿ ಇದನ್ನು ಅವ್ರ ಡಿಮ್ಯಾಂಡ್ ಏನು ಇಟ್ಟಿದ್ದಾರೆ. ಆದರೆ ನಾವು ಇಷ್ಟೆಲ್ಲ ಕೊಡೋಕ್ಕಾಗಲ್ಲ ರೀ, ಯಾರು ಬೇಕಾದರೆ ತಗೊಳ್ಳಿ ಅನ್ನೋಂಗಿದೆ. ನೋಡೋಣ, ಚರ್ಚೆ ಮಾಡೋಣ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ರೀತಿ ಪಟ್ಟಿದೆ ಅಂತ ಹೇಳಿ, ಯಾವ ರೀತಿ ರಣಕಣ ಕಾವೇರ್ತಾ ಇದೆ ಎಲ್ಲವನ್ನು ಕೂಡ ಮಾತನಾಡೋಣ. ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಶ್ರೀ MR ವೆಂಕಟೇಶ್ ನಮ್ಮ ಜೊತೆಗಿದ್ದಾರೆ. ಇನ್ನು JDS ವಕ್ತಾರರಾಗಿರುವಂಥ ನಾಗೇಂದ್ರ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಇಬ್ಬರಿಗೂ ಕೂಡ, ವೆಲ್ಕಮ್ ಟು ದಿ ಶೋ. ಮತ್ತು MR ವೆಂಕಟೇಶ್ ಅವರೇ, ಹೆಂಗೆ ಭಾರತೀಯ ಜನತಾ ಪಕ್ಷ ಹುಮ್ಮಸ್ನಲ್ಲಿದೆ ಅಥವಾ ಏನು ಮಾಡೋಕ್ಕಾಗಲ್ಲ ರೀ? MP ಎಲೆಕ್ಷನು ತುಂಬ ಪೈಪೋಟಿ ಜಾಸ್ತಿ ಇದೆ ಅಂತ ಅನ್ಸುತ್ತಾ? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಅಲ್ಲ ನೋಡಿ, ಮೊದಲಿಗೆ ಹೇಳಬೇಕು ಅಂತಂದರೆ ಸಂಘಟನೆಗೆ ಸಂಬಂಧಪಟ್ಟಂತೆ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವಂಥ ಪಕ್ಷ ಮೂಲತಃ ಅಲ್ವೇ ಅಲ್ಲ. ನಮ್ಮದು ಸಂಘಟನೆ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುವಂಥದ್ದು. ಅದು ಈ ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ವೇಗವನ್ನು ಪಡ್ಕೊಳ್ಳುವಂಥದ್ದು. ಅದು ಮತ್ತೆ ಈ ಲೋಕಸಭಾ ಚುನಾವಣೆಯನ್ನ ನಾವು ಅತಿ ಉತ್ಸಾಹದಲ್ಲಿ ಎದುರಿಸುವಂಥದ್ದು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕೆ ಅಂತಂದರೆ ಇವತ್ತು ನಮಗೆ 5 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ
ಏನು ಒಂದು ಪಾರದರ್ಶಕವಾದಂಥ ಒಂದು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದೊಂದು ಇವತ್ತು ಇಡೀ ವಿಶ್ವವೇ ಭಾರತದ ಕಡೆಗೆ ನಮ್ಮ ಈ ನಾಯಕತ್ವ ನರೇಂದ್ರ ಮೋದಿಯ ನಾಯಕತ್ವದ ಕಡೆಗೆ ಇಡೀ ವಿಶ್ವವೇ ನೋಡುವಂಥ ಮಟ್ಟಕ್ಕೆ ಇವತ್ತು ಭಾರತವನ್ನು ತಗೊಂಡೋಗಿರ್ತಕ್ಕಂಥ ಒಂದು ಸಮರ್ಥ ನಾಯಕತ್ವ ನರೇಂದ್ರ ಮೋದಿ ಅವರದು ಇರ್ತಕ್ಕಂಥದ್ದು ಒಬ್ಬ ಅನಕ್ಷರಸ್ಥನೂ ಸಹ ಆದ್ರೆ ಅದನ್ನ ಆರೋಪ ಮಾಡೋರು ಇದ್ದಾರಲ್ವೇ ಅಂದ್ರೆ ನಿಮ್ ಸತ್ಯನೋ ಅವ್ರ ಸತ್ಯನೋ ಅನ್ನೋದು ಗೊತ್ತಾಗುತ್ತೆ. ಈಗ ಆರೋಪ ಯಾವ್ದು ಅವ್ರಿಗೆ ರಫೇಲ್ ಅನ್ನೋದೊಂದು ನಿಡ್ಕೊಂಡಿರೋದು ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಇವ್ರು ಆರೋಪ ಮಾಡ್ತಾ ಇದ್ದಾರೆ? ರಫೇಲ್ ಇವತ್ತು ರಫೇಲ್ ಅಲ್ಲಿ ಅಲ್ಲ, ಇವರು ಮೊದ್ಲೇನ್ ಹೇಳ್ತಾ ಇದ್ರು ನಿಮಿಷ ಮೊದಲು ಸುಪ್ರೀಂ ಕೋರ್ಟ್ ಅಂತಿದ್ರು, ಸುಪ್ರೀಂ ಕೋರ್ಟ್ ಆದ್ಮೇಲೆ ಸಿಎಜಿ ರಿಪೋರ್ಟ್ ಅಂದ್ರು, ಸಿಎಜಿ ರಿಪೋರ್ಟ್ ಬಂತು, ಮತ್ತೆ ಇವಾಗ ಇವರು ರಿವ್ಯೂ ಪಿಟಿಷನ್ ಹಾಕೊಂಡಿರ್ತಕ್ಕಂಥದ್ದು. ಮೊದಲು ಬಂದಿರತಕ್ಕಂಥ 2 ವರದಿಗಳನ್ನ ಇವರೇ ಅಪೇಕ್ಷೆ ಮಾಡ್ತಾ ಇದ್ದಿದ್ದು. ಪಾರದರ್ಶಕತೆ ಇದ್ದಿದ್ರೆ ಈ ಆರೋಪ ಸುಳ್ಳಾಗ್ತಾ ಇತ್ತು, ಆದ್ರೆ ಪಾರದರ್ಶಕತೆ ಇಲ್ಲ ಅಂತಾನೆ ಆರೋಪ ಅಲ್ವೇ? ಇಲ್ಲ ಖಂಡಿತವಾಗೂ ಇಲ್ಲ. ಇವತ್ತು ನೀವು ಒಂದನ್ನ ನೇರವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. UPA ಅವಧಿಯಲ್ಲಿ ಇಂಥ ರಕ್ಷಣಾ ಕ್ಷೇತ್ರದ ವ್ಯವಹಾರಗಳನ್ನ ಮಾಡುವಾಗ ದಳ್ಳಾಳಿಗಳನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದನ್ನ ನೀವು ಕಾಣ್ತೀರಿ. ಆದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೇ ದಳ್ಳಾಳಿಗಳನ್ನ ಇಟ್ಕೊಂಡು ವ್ಯವಹಾರ ಮಾಡಿರ್ತಕ್ಕಂಥದ್ದನ್ನ ನೀವು ಕಂಡಿದ್ದೀರಾ? ತುಂಬಾ ವಿಶ್ವಾಸದಲ್ಲಿ ಇದೀರಿ ನೀವು. ಖಂಡಿತ ಆ ವಿಶ್ವಾಸ ಅತಿಯಾದ ವಿಶ್ವಾಸನ ಅಥವಾ ರಿಯಾಲಿಟಿ ಗ್ರೌಂಡ್ಸ್ ಮೇಲೆ ಮಾತಾಡ್ತಾ ಇರ್ತಕ್ಕಂಥದ್ದು. ರಿಯಾಲಿಟಿ ಗ್ರೌಂಡ್ಸ್ ಅಂತ ನೀವು ಅನ್ಕೊಂಡಿದ್ದೀರಿ. ನೋಡೋಣ ಅದು ರಿಯಾಲಿಟಿನ ಇಲ್ಲೂಷನ್ ಎಲ್ಲವನ್ನು ಕೂಡ ಚೆಕ್ ಮಾಡೋಣ ಮುಂದಿನ ಹಂತದಲ್ಲಿ. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಓಕೆ, ನಾಗೇಂದ್ರ ಪ್ರಸಾದ್ ಅವರೇ, ಬಿಜೆಪಿ ಅವರಂತೂ ತುಂಬಾ ಉತ್ಸಾಹದಲ್ಲಿ ವಿಶ್ವಾಸದಲ್ಲಿ ಇದ್ದಾರೆ, ನಾವು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡೋರಲ್ಲ ಅಂತ. ನೀವೇನ್ರಿ ಕಾಂಗ್ರೆಸ್ ಮೈತ್ರಿ ಅಂತೀರಾ, ಕಾಂಗ್ರೆಸ್ JDS ಜಗಳ ಮಾಡ್ಕೊಳ್ತಿದ್ದಾರೆ, ಇನ್ನು ಎದುರಾಳಿಗಳನ್ನ ಹೆಂಗೆ ಎದುರಿಸ್ತೀರಾ ನೀವು ಅಂತ? ಇಲ್ಲಿ ತಾವೊಂದು ಪದಬಳಕೆಯನ್ನ ಮಾಡಿದ್ದೀರಾ, ಜಗಳ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಜಗಳ ಅಲ್ಲ. ಓಕೆ, ಸಾರಿ, ನಿಮಿಷ. ಅದಕ್ಕೇನ್ ಹೇಳ್ಬೇಕು ಈಗ? ಅದಕ್ಕೇನ್ ಹೇಳ್ಬೇಕು? ಹೇಳ್ಬಿಟ್ಟು ಕರೆಕ್ಟ್ ಮಾಡ್ಬಿಟ್ಟು ಹೇಳ, ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಆಡಳಿತ ಬಂದ ನಂತರ ಈ ರಾಜ್ಯದಲ್ಲಿ ಅನೇಕ ಜನಪರವಾದಂಥ ಕೆಲಸ ಕಾರ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮಲ್ಲಿ ಅಭ್ಯರ್ಥಿಗಳು ಇದ್ದಾರೆ, ಅದು ಕಾಂಗ್ರೆಸ್ ಅಲ್ಲಿ ಇರ್ಬೋದು ಅಥವಾ JDS ಅಲ್ಲಿ ಇರ್ಬೋದು. ಇಲ್ಲಿ ಏನಾಗಿದೆ ಅಂತಂದ್ರೆ ಗೆಲ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇರೋದ್ರಿಂದ ನಮಗೆ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸದ ಆಧಾರದ ಮೇಲೆ ನಾವು ಯಾವತ್ತೂ ಕೂಡ ಕೆಲಸದ ಆಧಾರದ ಮೇಲೆ ಕ್ಷೇತ್ರಗಳನ್ನು ಕೇಳ್ತಾ ಇದೀವಿ. ಸರಿ, ಸುಮಾರು ನಾವೇನು ಯಾವ ಕ್ಷೇತ್ರಗಳು ಕೇಳ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿದೆ ಅನ್ಕೊಳ್ಳಿ. ಖಂಡಿತ ಯಾವ ಕ್ಷೇತ್ರಗಳು ಕೇಳ್ತಾ ಇದ್ದೀರಿ? ಈಗ ನಾವು ಕೇಳ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮಂಡ್ಯ ಇದೆ, ಹಾಸನ ಇದೆ, ಮೈಸೂರು ಇದೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರ ಅವ್ರದೇ ರಗಳೆ ಇದೆ, ಪಾಪ ಕಷ್ಟ ಇದೆ, ನೀವು ವಿಜಯಪುರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಅಥವಾ ಆಲ್ಟರ್ನೇಟ್ ಬಂತು ಅಂದ್ರೆ ಬೆಳಗಾವಿ, ಬೀದರ್, ದಾವಣಗೆರೆ ಬಿಟ್ಕೊಡ್ಬೇಕು. ನೀವು ಅಷ್ಟೇನೆ ಬಿಟ್ಕೊಟ್ರೆ ನಾವು ಮಾಡಕ್ ಶಕ್ತಿ ಇದೆ, ಬಿಟ್ಕೊಟ್ರೆ ಮಾಡಕ್ ಶಕ್ತಿ ಇದೆ ನಮ್ಗೆ. ಯಾವುದೇ ಕಾರಣಕ್ಕೂ ಇದ್ರಲ್ಲಿ ನಾವು ಎರಡನೇ ಮಾತಿಲ್ಲ, ಬಿಟ್ಕೊಟ್ರೆ ನಾವು ನಡ್ಸ್ತಕ್ಕಂಥ ಶಕ್ತಿ ಇದೆ. ಆದ್ರೆ ನಾವು ಏನು ನಮ್ಮ ಜೊತೆಲಿ ಕಾಂಗ್ರೆಸ್ ಅವರು ಜೊತೆಗೂಡಿ ಸಮ್ಮಿಶ್ರ ಮಾಡತಕ್ಕಂತ ಸಂದರ್ಭದಲ್ಲಿ ಜನರಿಗೆ ಸ್ವಲ್ಪ ಅರ್ಥ ಆಗುವಾಗ ಮಾತನಾಡೋಣ ನಾವು. ನೀವು ಕರೆಕ್ಟ್ ಹೇಳಿದ್ರಿ, ಚಿತ್ರದುರ್ಗ, ತುಮಕೂರು ಅಲ್ಲಿ ಏನು JDS ಯಾವ ತರ ಹಾಲಿ ಸಂಸದರು ಏನ್ ಕೆಲಸ ಮಾಡಿಲ್ಲ, ಉಪಯೋಗ ಇಲ್ಲ ಅವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದೀರಾ? ಅವಕಾಶ ಕೊಡಿ. ಅಲ್ಲ ಹೇಳಿ, ಕಳೆದ 4 ವರ್ಷಗಳ ಕಾಲದಲ್ಲಿ ಇವತ್ತಿಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಕರ್ನಾಟಕಕ್ಕೆ ಬರಬೇಕೆ ಹೊತ್ತಾಗ್ಲಿ ಇಲ್ಲಿರ್ತಕ್ಕಂಥ ಸಂಸದರು ಯಾವುದೇ ಒಂದು ಬಹಿರಂಗ ವೇದಿಕೆಯಲ್ಲಿ ನಮ್ಮ ಸಾಧನೆಗಳು ಈ ರೀತಿ ಇದೆ ಅಂತ ಹೇಳಿರ್ತಕ್ಕಂಥ ಒಂದು ವೇದಿಕೆ ಅಂತ ದಯಮಾಡಿ ತೋರಿಸಿದ್ರೆ ನಾನು ಎರಡನೇ ಮಾತು ಮಾತಾಡಲ್ಲ. 4.5 ವರ್ಷಗಳ ಕಾಲ ಬಿಜೆಪಿ ಕರ್ನಾಟಕ ರಾಜ್ಯ ಕೊಡುಗೆ ಬಿಜೆಪಿ ಅವರು ಇದ್ದಾರಾ? ಹಾಲಿ ಸಂಸದರು ತುಮಕೂರಲ್ಲಿ ಬಿಜೆಪಿ. ನಾನು ಹೇಳ್ತಿರೋದು ಬಿಜೆಪಿ ಸಂಸದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಅವ್ರ ನಡುವೆ ಕಾಂಗ್ರೆಸ್ ಅವ್ರ ನಡುವೆ ಜಗಳ ಅಲ್ಲ ಅಂತ ಹೇಳ್ತಿದ್ರಿ, ಒಂಥರ ಪ್ರೀತಿಯ ಮುದ್ದಾಟ, ಫ್ರೆಂಡ್ಲಿ ಫೈಟ್ ಅಷ್ಟೇ. ಒಂದು ಇನ್ನೊಂದು ಖಂಡಿತ ಹೋರಾಟ ಅಲ್ಲ, ಹೋರಾಟ ಅಲ್ಲ. ಫೈಟ್ ಅಂದ್ರೆ ಹೋರಾಟ ಕೇಳಿ, ಫ್ರೆಂಡ್ಲಿ ಫೈಟ್ ಅನ್ನೋದು ಹೋರಾಟಕ್ಕೆ ಬರೋದಿಲ್ಲ. ಫೈಟ್ ಅಂದ್ರೆ ಏನು? ಸ್ನೇಹಪೂರ್ವಕವಾದಂತ ಒಂದು ನಮ್ಮ ಮಾತುಕತೆ ಏನಿರುತ್ತೆ, ಮಾತುಕತೆಗೆ ಅವರು ಫೈಟ್ ಅಂತಾರೆ. ಖಂಡಿತ. ಒಂದು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್, ಒಂದು ನೋಡಿ ಅಣ್ಣ ಇಲ್ಲ ಫ್ರೆಂಡ್ಲಿ ಫೈಟ್ ಖಂಡಿತ. ನಾವೇನು ಕಳೆದ ಸ್ನೇಹಪೂರ್ವಕ ಯುದ್ಧ ಖಂಡಿತ ಇದು ಒಂದು ರೀತಿ
ನಿಮಗೆ ನಮ್ಮ ಸ್ನೇಹಪೂರ್ವಕವಾಗಿ ಆಡ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಪೂರ್ತಿ ಕೇಳಿ. ನಾವೇನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2 ಬಜೆಟ್ ಕೊಟ್ಟ ನಂತರ ಈ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅವ್ರದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಆಡಳಿತ ಮಾತ್ರನಾ? ಒಂದು ನಿಮಿಷ, ನಾವು ಹೇಳ್ತೀವಿ ನಮ್ಮ ಸರ್ಕಾರದ ಬಗ್ಗೆ ಮಾತ್ರ ನಾವು ನಿಮ್ಮ ಸರ್ಕಾರದ ಬಗ್ಗೆ. ಹಾಗಂತ ನೀವು ಕರ್ನಾಟಕದ ಎಲ್ಲಾ ಸ್ಥಾನಗಳು ಕೇಳ್ಬಿಡಿ, ಕಾಂಗ್ರೆಸ್ ಬೇಡ ಉಳಿಸ್ ಮಾಡ್ಬಿಡಿ. ಇಲ್ಲ ಇಲ್ಲ, ಆ ಮಾತು ಬರೋದಿಲ್ಲ. ಮತ್ತೆ ಯಾಕೆ ತುಮಕೂರು, ಚಿತ್ರದುರ್ಗ, ರಾಯಚೂರು ಎಲ್ಲ ಕೇಳ್ತಾ ಇದ್ದೀರಿ ಸರ್? ಇಲ್ಲಿ ನಮಗೊಂದಿರ್ತಕ್ಕಂತ ಉದ್ದೇಶ ಏನು ಈ ರಾಜ್ಯದಲ್ಲಿ? ಆ ಉದ್ದೇಶವನ್ನ ಖಂಡಿತವಾಗ್ಲೂ ಒಂದ್ ಸೆಕೆಂಡ್, ಲಾಸ್ಟ್ ಪಾಯಿಂಟ್ ಒಂದು ಕೊಡ್ತೀನಿ. ಸನ್ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರೀಯ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ. ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ. ಕೇಂದ್ರಕ್ಕೆ ಕರ್ನಾಟಕದಿಂದ ಒಂದು ಸಂದೇಶವನ್ನು ಕಳಿಸಬೇಕು. ಯಾವ ರೀತಿ? ನಾವು ಇಬ್ಬರು ಸೇರಿ ಒಗ್ಗಟ್ಟಾಗಿ ಒಳ್ಳೆ ಸರ್ಕಾರವನ್ನು ಕೊಟ್ಟು ಈ ರಾಜ್ಯದಿಂದ ಸರಿಸುಮಾರು 25 ಸಂಸದರನ್ನ ಕೇಂದ್ರಕ್ಕೆ ಕಳಿಸಬೇಕು ಅಂತಕ್ಕಂಥ ಮಾತನ್ನು ಅವರು ಏನು ಹೇಳಿದ್ದಾರೆ, ಅದಕ್ಕೆ ನಾವು ಕಟ್ಟುಬದ್ಧವಾಗಿ ಸ್ನೇಹಪೂರ್ವಕವಾಗಿ ಕೊಟ್ಟು ತಗೊಳ್ತಕ್ಕಂಥ ಮಾತುಕತೆಗಳು ನಡೀತಾ ಇದೆ. ಅದರಲ್ಲಿ ಒಂದು ಆಯ್ತು, ನೀವು ತಗೊಳ್ತಾ ಇದ್ರಲ್ಲ, ಯಾವ್ದನ್ನ ಕೊಟ್ಟು ತಗೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲು ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನೀವು ಏನನ್ನ ಕೊಟ್ಟು ಏನ್ ತಗೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಖಂಡಿತ ಚರ್ಚೆ ಆಗಬೇಕಾಗಿದೆ. ಓಕೆ, ಮಾಜಿ ಶಾಸಕರು ಹಿರಿಯರಾದಂತಹ ಕಾಂಗ್ರೆಸ್ ವಕ್ತಾರರು ಎಸ್ ಜಿ ನಂಜನಮಠ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ನಂಜನಮಠ ಅವರೇ, ಫ್ರೆಂಡ್ಲಿ ಫೈಟ್ ಬಗ್ಗೆನೋ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡೋಕೆ ಮುಂದಾಗ್ತಾ ಇದ್ರಿ, ಪ್ಲೀಸ್ ಪ್ರೊಸೀಡ್. ಫೈಟ್ ಅನ್ನೋ ಶಬ್ದನೇ ಇಲ್ಲ, ಅದು ಇರಬಾರ್ದು. ಇರಬಾರ್ದು ಅಂತ ಹೇಳ್ತಾರೆ, ಅದೇನಿದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕು. ನಾವು ಜನಸಾಮಾನ್ಯರು ಅದನ್ನ ಮಾತಾಡ್ತಾರೆ, ಅವರು ಅಪೇಕ್ಷೆ ಪಡ್ತಾರೆ. ಆದ್ರೆ ನೀವು ಒಂದು ಪಕ್ಷದ ವಕ್ತಾರರಾಗಿ ಏನಿದೆ ಅನ್ನೋದ್ರ ಬಗ್ಗೆ ಮಾತನಾಡಿ. ನೋಡಿ, ಕೂಡ್ಕೊಂಡು ಹೋಗುವುದಿದೆ. ಯುದ್ಧದಲ್ಲಿ ನಾವು ಒಕ್ಕಟ್ಟಿನಿಂದ ಎದುರಾಳಿಯನ್ನ ಗೆಲ್ಲಬೇಕಾಗಿರತಕ್ಕಂಥ ಒಂದೇ ಒಂದು ಉದ್ದೇಶ. ಯಾರು ಆ ಉದ್ದೇಶ ಬಿಜೆಪಿ ಜೆಡಿಎಸ್ ಮತ್ತೆಲ್ಲಿ ಐತ್ರಿ ಸರ್? ಒಂದಾಗಿ ಹೋಗೋದಂದ್ರೆ ಜೆಡಿಎಸ್ ಕಾಂಗ್ರೆಸ್ ಒಂದಾಗಿ ಈಗ ಒಂದಾಗಿ ಹೋಗಿವಲ್ಲ, ಒಂದಾಗಿ ಸರ್ಕಾರ ಐತಲ್ಲ, ನೀವು ಹೋಗ್ತಿದೀವಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಇಲ್ವೇ ಎಲ್ಲ ಈಗ ಏನಾಗ್ತದೆ? ನಿಮ್ಮ ಕ್ಷೇತ್ರನೂ ನಮಗ್ ಬೇಕು, ಹಾಲಿ ಸಂಸದರು. ಮಾತುಕತೆ ಅಂದ್ರೆ ಏನು, ಚರ್ಚೆ ಅಂದ್ರೆ ಏನು? ಇದನ್ನ ಕೊಡು ಅಂತ ಹೇಳೋದು, ಇದನ್ನ ತಗೋ ಅಂತ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ಬೇಕಾಗ್ತದೆ. ಎದುರಾಳಿಗಳ ಜೊತೆ ಮಾತುಕತೆ ಯುದ್ಧ ನೋಡ್ರಿ. ಈಗ ಕತ್ತಿ ವರ್ಷ ಏನ್ ಮಾಡ್ತೀರಾ ಹೇಳಿ? ಸೀಟು ಅಧಿಕಾರ ಒಂದು ಬಿಟ್ಟು 2 ಸರಿ ಚರ್ಚೆ ಮಾಡ್ಬೇಕು. ಅವರು ಕೇಳ್ತಾರೆ, ಅರ್ಥ ಆಯ್ತು, ನಾವು ಇದನ್ನ ಕೊಡ್ತೀವಿ, ಅದನ್ನ ಕೇಳ್ತಾರೆ, ಇದನ್ನ ಕೊಡ್ತೀವಿ ಅನ್ನುವಂತಹದ್ದೇ ಕೂಡಿ ಹೋಗತಕ್ಕಂತ ಒಂದು ಸಿದ್ಧಾಂತ. ನಮ್ಮ ಮುಂದಿರ್ತಕ್ಕಂಥ ಬಿಜೆಪಿ ಅದ್ರಲ್ಲಿ ಅಭಿಪ್ರಾಯ ಭೇದಗಳು ಬಂದ್ರೆ 2 ಪಕ್ಷಗಳು ಸೇರಿ ಕೂಡಿ ಹೋಗ್ತಕ್ಕಂತಹ ಒಂದು ಪ್ರಶ್ನೆ ಬರುವಾಗ ಏನಾದ್ರೂ ಚರ್ಚೆಯಲ್ಲಿ ಅಭಿಪ್ರಾಯ ಭೇದಗಳು ಬರಬಹುದು. ಅವಕ್ಕೆ ಭಿನ್ನಾಭಿಪ್ರಾಯಗಳು ಇರುತ್ತವೆ, ಸಹಜ, ಆಯ್ತಾ? ಆದ್ರೆ ನೀವು ಭಾರತೀಯ ಜನತಾ ಪಕ್ಷವನ್ನ ದೂರ ಇಡಬೇಕು ಅಂತ ಹೇಳಿ ಜೆಡಿಎಸ್ ಅಷ್ಟೇ, ಅದಕ್ಕಾಗಿ ಕೂಡಿ ಹೋಗ್ತೇವೆ. ಕರೆಕ್ಟ್. ಆದ್ರೆ ಹಂಗಿಲ್ವಲ್ಲ ವಾಸ್ತವ. ಈಗ ನಿಮ್ಮ ಹಾಲಿ ಸಂಸದರಿರೋ ಕ್ಷೇತ್ರಗಳನ್ನ, ಲೋಕಸಭಾ ಕ್ಷೇತ್ರಗಳನ್ನ ಕೇಳ್ತಿದ್ದಾರೆ ಅವರು. ನಿರ್ಣಯ ಎಲ್ಲಿಯಾಗಿದೆ ಕೇಳ್ತಾ ಇದ್ದಾರೆ ಅವರು. ಕೇಳ್ತಾರೆ, ಕೇಳಿ ಬಿಡಿ, ತಪ್ಪಾಗಿದೆ. ಕರೆಕ್ಟ್. ನಿಮ್ಮ ಅಭಿಪ್ರಾಯ ಏನದಕ್ಕೆ? ನಮ್ಮ ಅಭಿಪ್ರಾಯ ನೋಡ್ರಿ, ನಾವು ಕೇಳುವುದರಲ್ಲಿ ತಪ್ಪು ಅಂತಕ್ಕಂಥದ್ದು ನಿರ್ಣಯಕ್ಕೆ ಬರೋದಕ್ಕಾಗೋದಿಲ್ಲ. ಶ್ರೀಮಾನ್ ದೇವೇಗೌಡರು ಒಬ್ಬ ಹಿರಿಯ ರಾಜಕಾರಣಿ, ವಯೋವೃದ್ಧ ರಾಜಕಾರಣಿ, ಅದೇ ಪಾಯಿಂಟ್. ಯಾವ ಮೂಲೆಯಲ್ಲಿ ಏನೇನಿದೆ ಅಂತ ಹೇಳಿ ತಿಳ್ಕೊಂಡಿರ್ತಕ್ಕಂಥವ್ರು. ಆದ್ರೂ ಕೂಡ ಕೆಲವೊಮ್ಮೆ ಪಟ್ಟನ್ನು ಹಾಕ್ಬೇಕಾಗ್ತದೆ, ಕೆಲವೊಮ್ಮೆ ಕುಸ್ತಿಲ್ ಆಗ್ತಾರೆ ಸರ್. ಇಷ್ಟಂಕಿ ಕುಸ್ತಿನೇ ಯಾಕೆ ಮುಂದೆ ಹಂಗಲ್ಲ ಇದು ಯಾಕೆ ಕುಸ್ತಿ ಹೇಳ? ನಮ್ಮೊಳಗ್ ಕುಸ್ತಿ ಅಲ್ಲ, ಎದುರಾಳಿ ಜೊತೆಗೆ ಕುಸ್ತಿ ಹಿಡಿಬೇಕಾಗಿದೆ. ಅದಕ್ಕೆ ಪಟ್ಟುಗಳನ್ನ ಮೊದಲು ಅದಕ್ಕೀಗ ಒಂದ್ ನಿಮಿಷ, ಈಗ ಏನಿಲ್ಲ ಏನಿಲ್ಲ ನೋಡ್ರಿ, 2 ಪಕ್ಷಗಳ ನಾಯಕರು ಸೇರಿ ಇದನ್ನ ಕೊಡೋದು ತಗೊಳ್ಳೋದು ಮಾಡಿ ಒಂದು ಚರ್ಚೆಗೆ ಬಂದು ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಸಂದರ್ಭ ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ. ಆದ್ರೆ ಒಂದು ಒಪ್ಪಂದದ ಮೇಲೆ ಚುನಾವಣೆಯನ್ನು ಎದುರಿಸ್ತೇವೆ. ಅದರಲ್ಲಿ ಭಿನ್ನಾಭಿಪ್ರಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ. ಚುನಾವಣೆ ಎದುರಿಸೋದೇ ದೊಡ್ಡ ಅಚೀವ್ಮೆಂಟ್ ಅಲ್ಲ ಈ ಸಂದರ್ಭ. ಮುಂದಿನ ಹಂತದಲ್ಲಿ ಸಂದರ್ಭ ಖಂಡಿತವಾಗ್ಲೂ ನಿಮ್ ಜೊತೆ ಮಾತನಾಡ್ತೀನಿ. ಇವತ್ತಿನ ವಿಚಾರದಲ್ಲಿ ಅಫ್ಕೋರ್ಸ್ ಬಿಕ್ಕಟ್ಟಿದೆ. ಅದು ಫ್ರೆಂಡ್ಲಿ ಫೈಟ್ ಅಂತಾರೋ ಅಥವಾ ಎನಿಮಿ ಫೈಟ್ ಅಂತಾರೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಎಲ್ಲಾ ಪಕ್ಷಗಳನ್ನು ಕೂಡ, ಎಲ್ಲಾ ಪಕ್ಷದ ನಾಯಕರು ಕೂಡ ಫ್ರೆಂಡ್ಸ್ ಆಗು ಇರ್ತಾರೆ, ಎನಿಮಿ ಆಗಿರ್ತಾರೆ. ಯಾವಾಗಿರುತ್ತ ಅನ್ನೋದನ್ನ ನಾವು ಡಿಸೈಡ್ ಮಾಡಕ್ ಹೋಗೋದೇ ಬೇಡ. ಎಸ್, ಹಾಗಾದ್ರೆ ಒಂದು ವೇಳೆ ಮೈತ್ರಿಯಿಂದ
ನೆಕ್ಸ್ಟ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು ಎದುರಿಸೋದಾದರೆ ಕೈಗೆ ಲಾಭನ ನಷ್ಟನ, JDSಗೆ ಲಾಭನ ನಷ್ಟನ? JDSಗೆ ಲಾಭ ನಷ್ಟ ಪ್ರಶ್ನೆನೇ ಬರೋದಿಲ್ಲ, ಕೈಗೆ ಲಾಭನ ನಷ್ಟನ ಅನ್ನೋದನ್ನ ಚರ್ಚೆ ಮಾಡೋಣ ಆಫ್ಟರ್ ದಿಸ್ ಬ್ರೇಕ್. ಮೈತ್ರಿ ಮಹಾಯುದ್ಧ ಅಂತ ನಾವು ಕರಿತಾ ಇದ್ದೀವಿ, ಆದ್ರೆ ನಮ್ಮ ವಕ್ತಾರರು ಅದನ್ನ ಒಪ್ಕೊಳ್ತಾ ಇಲ್ಲ. ರೀ ಫ್ರೆಂಡ್ಲಿ ಫೈಟ್ ರೀ, ಕುಸ್ತಿ ಅಂತ ಹೇಳ್ತಾರೆ, ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ, ಮಾತುಕತೆ ಅಂತಾರೆ. ಅದು ಯಾವ ಮಾತುಕತೆಯಲ್ಲಿ ಕತ್ತಿ ವರ್ಷೆ ಬರುತ್ತೋ ಗೊತ್ತಿಲ್ಲ. ಓಕೆ, ನೋಡೋಣ. ಈಗ ಭಾರತೀಯ ಜನತಾ ಪಕ್ಷದವರು ಹುಮ್ಮಸ್ನಲ್ಲಿದ್ದಾರೆ. ಈಗ ಅವರ ಒಂದು ಮಾತುಕತೆ, ಅವರ ಒಂದು ಫೈಟ್ ನಿಮಗೇನ್ರಿ ಲಾಭ ಆಗುತ್ತೆ? ಅವರು ಒಂದಾಗಿ ಹೋಗ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹಿಂಗಾಗಿ ಕಷ್ಟ ಆಗ್ಬೋದು ನಮಗೆ. ನಮಗೆ ಲಾಭ ನಷ್ಟದ ಲೆಕ್ಕಾಚಾರದ ಪ್ರಶ್ನೆನೇ ಅಲ್ಲ ಇಲ್ಲಿ. ಇನ್ನು ನಮ್ಮ ರಾಜ್ಯದ ಈ ಮೈತ್ರಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಇಲ್ಲಿ BJPಗೆ ಎಷ್ಟು ನಷ್ಟ ಆಗುತ್ತೆ, ಕಾಂಗ್ರೆಸ್ಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಈ ಮೈತ್ರಿಯಲ್ಲಿ ಹೆಚ್ಚು ಲಾಭವನ್ನು ಪಡೆಯುವಂತದ್ದು ಜನತಾದಳ. ಇಲ್ಲಿ ಸಂಘಟನೆ ಚುನಾವಣೆಗಳಲ್ಲಿ ಆ ಲಾಭನ ಅವರು ತೋರಿಸಿದ್ದಾರೆ. ನಿಮಗೆ ಲಾಸ್ ಆಗಿದ್ದನ್ನು ನೋಡ್ತಿದ್ರಿ. ಬಳ್ಳಾರಿನೂ ನೀವು ಕಳ್ಕೊಂಡಿದ್ರಿ ಈ ಬಾರಿ. ನಿಮಗೆ ಗೊತ್ತಿರ್ಲಿ, ಈ ಲೋಕಸಭಾ ಚುನಾವಣೆ ಅದು ಮೈತ್ರಿ ಕರೆಕ್ಟ್ ತಾನೆ. ಅವಾಗ ಅಲ್ಲಿ ಸೀಟ್ ಬಗ್ಗೆ ಉಪಚುನಾವಣೆಗಳನ್ನ ಹೇಳ್ತೀವಿ. ಉಪಚುನಾವಣೆಗಳನ್ನ ಈ ಜನರಲ್ ಎಲೆಕ್ಷನ್ಗಳಿಗೆ ಹೋಲಿಕೆ ಮಾಡಿ ಈಗ ಒಂದ್ ನಿಮಿಷ ಹೇಳ್ತೀವಿ. ಈಗ ನೀವೇನು ಉಪಚುನಾವಣೆಗಳಲ್ಲಿ ಗೆದ್ದಿರ್ತಕ್ಕಂಥ ಏನು ಫಲಿತಾಂಶ ಬಂದಿರತಕ್ಕಂಥ ಫಲಿತಾಂಶ ಏನಿದೆ, ನೀವು ದಯವಿಟ್ಟು ಈ ಚುನಾವಣೆಯಲ್ಲಿ ಬರ್ತಕ್ಕಂಥ ಫಲಿತಾಂಶವನ್ನು ಸರಿಯಾಗಿ ನೋಡಿ. ನೀವು ಅಲ್ಲಲ್ಲ ನೋಡಿ, ನಿಮಗೆ ಈ ಚುನಾವಣೆಯನ್ನ ನಾನು ತುಂಬಾ ಗಂಭೀರವಾಗಿ ನಮ್ಮದೇ ಆದಂತ ಒಂದಷ್ಟು ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ರಾಜಕೀಯ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀವಿ. ಈ ಸಾರಿ ಅರ್ಬನ್ ಪಾಕೆಟ್ ವೋಟರ್ಸ್ ಏನಿದಾರಲ್ಲ ಇಡೀ ದೇಶದಲ್ಲಿ, ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಈ ಸಾರಿ ಕಳೆದ ಹಿಂದಿನ ಚುನಾವಣೆಗಳಲ್ಲಿ ಏನು ಶೇಕಡಾವಾರು ಪ್ರಮಾಣದಲ್ಲಿ ಮತಗಳಾಗಿತ್ತಲ್ಲ, ಅದಕ್ಕಿಂತ ಈ ಸಾರಿ ಕನಿಷ್ಠ 10 ರಿಂದ 15% ಎಲ್ಲಾ ಕ್ಷೇತ್ರಗಳಲ್ಲೂ ಈ ಸಾರಿ ಮತದಾನ ಹೆಚ್ಚಿಗೆ ಆಗುವಂಥದ್ದು. ಮತ್ತೆ ಏನು ನಾವು ಆ ತಟಸ್ಥ ಮತದಾರರು ಅಯ್ಯೋ ನಾನೇನಕ್ಕೆ ಬೂತ್ಗೆ ಹೋಗ್ಬೇಕು, ಯಾರು ಓಟ್ ಹಾಕಿದ್ರೆ ಏನು ಅಂತ ಒಂದು ಮನಸ್ಥಿತಿಯಲ್ಲಿ ಇದ್ದಂತ ವೋಟರ್ಸ್ ಇದಾರಲ್ಲ, ಅವರೆಲ್ಲ ಈ ಸಾರಿ ಬಂದು ಕಡ್ಡಾಯವಾಗಿ ಈ ಸಾರಿ ಮತದಾನ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ಈ ಚುನಾವಣೆಯಲ್ಲಿ ಕಾಣ್ತಾ ಇದ್ದೇವೆ. ಈ ಮತದಾರರೆಲ್ಲ ಯಾವ ಮತದಾರರು ಅಂತಂದ್ರೆ BJP ಪರವಾಗಿರ್ತಕ್ಕಂಥ ಮತದಾರರು, ನರೇಂದ್ರ ಮೋದಿಯ ಪರವಾಗಿರ್ತಕ್ಕಂಥ ಮತದಾರರು ಇವರು. ಹಾಗಾಗಿ ಇವರ ಈ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಒಂದು ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿರ್ತಾರೋ, ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿರ್ತಾರೋ ಅಲ್ಲಿ ಜನತಾದಳದ ಕಾರ್ಯಕರ್ತರೇನಿದ್ದಾರೆ ಆ ಒಂದು ಲಾಭ ಖಂಡಿತವಾಗೂ ನಮಗೆ ಸಿಗುತ್ತೆ. ಎಲ್ಲಿ ಜನತಾದಳದ ಅಭ್ಯರ್ಥಿಗಳಿರ್ತಾರೋ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಲಾಭ ಖಂಡಿತವಾಗ ನಮ್ಮ ಪಕ್ಷಕ್ಕೆ ಆಗುತ್ತೆ. ನೀವು ದಯವಿಟ್ಟು ಇಲ್ಯೂಷನ್ ಕೂಡ ಆಗಬಹುದು ಅಂತ ಅವರ ಒಂದು ಕನ್ಕ್ಲೂಷನ್ ಅಲ್ಲಿ ಇದ್ದಾರೆ. ಈಗ ಎಷ್ಟು ದಿವಸ ನಾವು ಕಾಯ್ಬೇಕಾಗಿರ್ತಕ್ಕಂಥ ನೋಡಿ. ಈಗ ನಾವು ಕನಿಷ್ಠ 18 ರಿಂದ 20 ಸ್ಥಾನಗಳಲ್ಲಿ ನಾವು ಗೆಲ್ತೀವಿ ಈ ಸಾರಿ. 28ರ ಪೈಕಿ 18 ರಿಂದ 20 ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳನ್ನ ಈ ರಾಜ್ಯದ ಮತದಾರ ನಮ್ಮ ಪರವಾಗಿ ನಿಂತು ಮತವನ್ನು ಹಾಕುವಂತದ್ದನ್ನು ಕಾಣ್ತಾರೆ. 2 ಕಡಿಮೆ ಹೇಳಿದ್ರು ಇವರು ನೋಡಿ ಅಲ್ವಾ? ಯಡಿಯೂರಪ್ಪರ್ಗಿಂತ ಕಮ್ಮಿ ಹೇಳಿದ್ರು. ಯಡಿಯೂರಪ್ಪ 22 ಹೇಳಿದ್ರು. ಪಾಯಿಂಟ್ ಇಸ್ ನಾಟ್ ದಟ್ ಒನ್. ಏನ್ ಬೇಕಾದ್ರೂ ಹೇಳಿ, ಅವ್ರ ಕ್ಯಾಲ್ಕುಲೇಷನ್ ಅಫ್ಕೋರ್ಸ್ ಇದು ಕ್ಯಾಲ್ಕುಲೇಷನ್ ಇಲ್ಲದೆ ಆಗಲ್ಲ ಅದು. ಆದ್ರೆ ಆ ಕ್ಯಾಲ್ಕುಲೇಷನ್ ಯಾವ ಆಧಾರದ ಮೇಲೆ ನಡೆಯುತ್ತೆ? ಆ ಕ್ಯಾಲ್ಕುಲೇಷನ್ ಜನಬಲ, ತೋಳ್ಬಲ, ಧನಬಲ, ಜಾತಿ ಬಲ, ಈ ಲೆಕ್ಕಾಚಾರಗಳ ಮೇಲೆ ನಡೆಯುತ್ತೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ, ಬಹಿರಂಗ ಆಗಿದೆ. ನೀವು ಹಾಗೆ ನೋಡಿದ್ರೂ ಕೂಡ ವಿಧಾನಸಭೆ ಎಲೆಕ್ಷನ್ಸ್ಗಳಲ್ಲಿ ಗೆದ್ದಂಥವ್ರು ಅಥವಾ ಅಲ್ಲಿ ನಾವು ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರು ಕೂಡ ಆ ಲೆಕ್ಕಾಚಾರ ಕೂಡ ಉಲ್ಟಾ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಿಮಗೆ ಸೂಚ್ಯವಾಗಿ ಹೇಳ್ಬೇಕು ಅಂದ್ರೆ ಈ ಬಾರಿ ಗುಲ್ಬರ್ಗ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ತಾರೆ, ನಾವಲ್ಲಿ ನಮ್ಮ ವಿಜಯ ಪತಾಕೆ ನಾರಿಸ್ತೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಾವು ಗೆಲ್ತೇವೆ. ನೋಡ್ತೀರಿ ಫಲಿತಾಂಶವನ್ನು ನೋಡಿ ನೀವು. ಆಯ್ತು ಫಲಿತಾಂಶ ಅವರು ಹೇಳ್ತಾರೆ, ಅಲ್ಲಿ ಸೋಲ್ತೀರಿ ಅಂತ ಅವರು ಹೇಳ್ತಾರೆ. ಲಾಜಿಕ್ ಶುಡ್ ಬಿ ದೇರ್. ಎಸ್ ಸರ್, ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವೆಂಕಟೇಶನ ಇದುವರೆಗೂ ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಅವ್ರು ಒಂದು ಮಾತು ಹೇಳ್ತಿದ್ದಾರೆ, ನಮ್ಗಿನ್ನೂ ಏನು ತಳಮಟ್ಟದಲ್ಲಿ ಇರ್ತಕ್ಕಂಥ 15% ವೋಟ್ ಎಕ್ಸ್ಟ್ರಾ ನಮ್ಗೆ ಬರುತ್ತೆ ಅಂತ ಹೇಳಿದ್ರೆ ಗೊತ್ತಾಗಲಿ, ಯಾವ ಕಾರಣಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಲಿಲ್ಲ. ಇವಾಗ ನಾನೊಂದು ಮಾತನ್ನು ಹೇಳ್ತಾ
ಬಯಸ್ತೀರಾ ನೀವು? ಖಂಡಿತ ನಾನು ಈ ರಾಜ್ಯ ಸರ್ ಮೋದಿಯ ನಾಯಕತ್ವ ಬಿಜೆಪಿಯ ನಾಯಕತ್ವವನ್ನ ಮೆಚ್ಚಿ ಈ ಒಂದು ವರ್ಗ, ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡೋದಲ್ಲ, ಆ ಒಂದು ವರ್ಗ ಖಂಡಿತವಾಗ ಬಂದು ನಮ್ಮ ಪರವಾಗಿ ಈ ಸಾರಿ ಚುನಾವಣೆಯಲ್ಲಿ ನಿಂತು ಮತ ಹಾಕ್ತಾರೆ ಅನ್ನುವಂಥದ್ದೇ ನಮ್ಮ ಒಂದು ವಿಶ್ವಾಸ. ರಾಘವ್ ಸೂರ್ಯ ಅವರೇ ಸರ್, ರಾಘವ್ ಸೂರ್ಯ ಅವರೇ ಅವ್ರ ಬಾಯಿಂದ ಒಂದು ಮಾತನ್ನು ಬರಬೇಕು ಅಂತಾನೆ ಅವ್ರ ಬಾಯಿಂದಾನೆ ಹೇಳಿಸಿದ್ದು. ಅವ್ರು ಇವತ್ತಿಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡೇ ಜೀವನ ಮಾಡಬೇಕೇ ಹೊತ್ತಾಗ್ಲಿ, ಸ್ಥಳೀಯ ಸಂಸದರು ಇವತ್ತು ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನ ಒಂದು ನಿಮಿಷ ಹೇಳ್ತಿದ್ದೀನಿ ಕೇಳಿ. ಇವತ್ತು ನೀವು ಈ ರಾಜ್ಯದ ಜನತೆ ಒಬ್ಬ ಸಂಸದನ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ